ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೂಡಾದ ಅಕ್ರಮ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದವರು ಸಲ್ಲಿಸಿದಂತಹ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕಾರ ಮಾಡುತ್ತಾ ತಿರಸ್ಕಾರ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಇವತ್ತು ನಿಶ್ಚಿತವಾಗಿ ಬಿಗ್ ಡೇ. ಯಾಕಂದ್ರೆ ಲೋಕಾಯುಕ್ತದವರು ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದವರ ಪಾತ್ರ ಇಡೀ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳಿತ್ತು. ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ರು, ಅಂದ್ರೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ರು. ಬಿ ರಿಪೋರ್ಟ್ ವರದಿ ಸರಿ ಇದೆಯಾ ತಪ್ಪಿದೆಯಾ ಅಥವಾ ಫರ್ದರ್ ಇನ್ವೆಸ್ಟಿಗೇಷನ್ ಆಗಬೇಕಾ, ಇದನ್ನ ಜನಪ್ರತಿನಿಧಿಗಳ ಕೋರ್ಟ್ ಡಿಸೈಡ್ ಮಾಡೋದಕ್ಕಿದೆ. ಅಂದ್ರೆ ತೀರ್ಪು ರಿಸರ್ವ್ ಆಗಿದೆ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪ್ರಕಟ ಆಗುತ್ತೆ. ಒಂದು ವೇಳೆ ವರದಿ ಸರಿ ಇದೆ ಅಂತ ಕೋರ್ಟ್ ಒಪ್ಪಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ನಿಶ್ಚಿತವಾಗಿ ಬಿಗ್ಗೆಸ್ಟ್ ರಿಲೀಫ್ ಅದು. ಒಂದು ವೇಳೆ ವರದಿ ಸರಿಯಾಗಿಲ್ಲ, ಲೋಕಾಯುಕ್ತರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದ್ರೆ ಆಗಲೂ ಕೂಡ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಂಗೆನೆ. ಬಟ್ ಕಾಗ್ನಿಸೆನ್ಸ್ ಅನ್ನ ತಗೊಂಡು ನೋಟಿಸ್ ಕೊಟ್ಟರೆ ಸಂಕಷ್ಟ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ 70ಕ್ಕೂ ಹೆಚ್ಚು ಸಾಕ್ಷ್ಯಾಧಾರಗಳನ್ನು ವಿಚಾರಣೆ ಮಾಡೋ ಪ್ರಯತ್ನ ಲೋಕಾಯುಕ್ತದಿಂದ ಆಗಿತ್ತು. ಬಿ ರಿಪೋರ್ಟ್ ಅನ್ನು ಕೊಟ್ಟಿದ್ರು, ಬಟ್ ಅದನ್ನು ಸ್ನೇಹಮಯಿ ಕೃಷ್ಣ ಅವರು ಚಾಲೆಂಜ್ ಮಾಡಿರೋದ್ರಿಂದ ಏನಾಗಬಹುದು ಅನ್ನೋ ಕುತೂಹಲ. ಎಷ್ಟೊತ್ತಿಗೆ ತೀರ್ಪು ಬರಬಹುದು, ಏನ್ ಸಾಧ್ಯತೆ ಇದೆ ಅಂತ ಮುರಳಿ ಈ ಪ್ರಕರಣದಲ್ಲಿ? ಮಮತಾ, ಪ್ರಮುಖವಾಗಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ಸಲ್ಲಿಕೆ ಮಾಡಿದಂತ ಬಿ ರಿಪೋರ್ಟ್ ಏನಿತ್ತು, ಬಿ ರಿಪೋರ್ಟ್ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ವಾದವನ್ನ ಮಂಡನೆ ಮಾಡಿರುವಂತದ್ದು. ಯಾಕಂದ್ರೆ ಒಂದೇ ಎಫ್ಐಆರ್ ನಲ್ಲಿ ಎರಡೆರಡು ವರದಿಗಳನ್ನ ಹಾಕ್ತಾರೆ. ಅದರಲ್ಲಿ ಒಂದು ಬಿ ರಿಪೋರ್ಟ್ ಅನ್ನ ಹಾಕ್ತಾರೆ, ಇನ್ನೊಂದು ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ. ಚಾರ್ಜ್ ಶೀಟ್ ಬಂದು ದಿನೇಶ್ ಕುಮಾರ್ ಮೇಲೆ ಹಾಕ್ತಾರೆ. ಇದರಲ್ಲಿ ಭಾರತದ ಕಾನೂನಲ್ಲಿ ಅಥವಾ ಭಾರತದಲ್ಲಿ ಏನು ಚಾರ್ಜ್ ಶೀಟ್ ನ ಪ್ರಕ್ರಿಯೆಗಳೇನಿತ್ತು, ಚಾರ್ಜ್ ಶೀಟ್ ನ ಪ್ರಕ್ರಿಯೆಗಳಲ್ಲಿ ಈ ರೀತಿಯ ಅವಕಾಶಗಳಿಲ್ಲ, ಆ ಅವಕಾಶಗಳನ್ನು ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಲೋಕಾಯುಕ್ತ ಪೊಲೀಸರ ಮೇಲೆ ಅಲಿಗೇಷನ್ ಅನ್ನ ಈಗ ಮಾಡಿರುವಂತದ್ದು. ಅಂದ್ರೆ ಹೌದು, ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳ ಹೆಸರನ್ನ ಕೈ ಬಿಡಬಹುದು, ಅವರ ವಿರುದ್ಧ ಯಾವುದೇ ರೀತಿಯ ಆರೋಪಗಳಿಲ್ಲ ಅಂತ ಹೇಳಿ. ಆದ್ರೆ ಇವರು ಕೊಟ್ಟು ಎರಡನೇ ವರದಿಯನ್ನ ಕೊಡೋ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅಂತ ಹೇಳಿ ಕನ್ಸಿಡರ್ ಅನ್ನ ಮಾಡಿ ತನಿಖೆನ ಮಾಡಿರುವಂತದ್ದು ಸರಿಯಲ್ಲ ಅನ್ನೋದು. ಜೊತೆಗೆ 70 ಸಾಕ್ಷ್ಯಗಳನ್ನ ವಿಚಾರಣೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ವ್ಯಕ್ತಿಗಳ ಹೇಳಿಕೆಗಳನ್ನ ಪಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪಗಳು ಬಂದ್ರೆ 2:45 ಈಗ ಇದ್ರ ಬಗ್ಗೆ ಆದೇಶವನ್ನ ಹೊರಬೀಳ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಮಧ್ಯಾಹ್ನ 2:45 ಮಹತ್ವದ ತೀರ್ಪು ಹೊರಬೀಳ್ಲಿಕ್ಕಿದೆ. ಸಿದ್ದರಾಮಯ್ಯ ಅವರ ಪತ್ನಿ 14 ಸೈಟ್ಗಳನ್ನು ಯಾವಾಗ ಆರೋಪಗಳು ಬಂತು ಅವಾಗ ವಾಪಸ್ ಕೊಟ್ಟರು. ಬಟ್ ಏನ್ ಕತೆ ಅನ್ನೋದನ್ನ ನೋಡ್ಬೇಕು.